ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ ಉದ್ಘಾಟಕರಾದಂತಹ ನಗರಸಭಾ ಸತತವಾಗಿ 3 ವರ್ಷಗಳ ಕಾಲ ರಂಗಪಂಚಮಿ ಉತ್ಸವವನ್ನು ಆಚರಣೆ ಮಾಡ್ತಾ ಬಂದಂತಹ ನನ್ನೆಲ್ಲ ರಂಗ ಪಂಚಮಿ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಊರಿನ ಎಲ್ಲ ಜನತೆ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇವತ್ತು ನಾವು ನಮ್ಮ ದೈನಂದಿನ ಬದುಕಿನಲ್ಲಿ ಬೇರೆ ಬೇರೆ ಕೌಟುಂಬಿಕ ಸಾಮಾಜಿಕ ಪ್ರತಿಯೊಂದು ವಿಚಾರದಲ್ಲೂ ಬೇರೆ ಬೇರೆ ಒತ್ತಡಗಳು ಬೇರೆ ಬೇರೆ ಒಂದು ಸಾಂಸಾರಿಕ ಜೀವನದಲ್ಲಿ ಒಂದು ಒತ್ತಡದ ಬದುಕನ್ನು ಎಲ್ಲರೂ ಬದುಕ್ತಾ ಇರ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಭಾನುವಾರ ಹೋಳಿಯ ಭಾನುವಾರ ದಿನ ಅಂದರೆ ಭಾನುವಾರ ಸ್ವಲ್ಪ ಎಲ್ಲರಿಗೂ ರಿಲ್ಯಾಕ್ಸ್ ಮಾಡ್ಕೊಳ್ಳುವಂಥ ದಿನ, ಅದರಲ್ಲೂ ಹೆಚ್ಚಿನ ರಂಗು ತುಂಬುವಂಥದ್ದು, ಮನಸ್ಸಿಗೆ ಖುಷಿ ಕೊಡೋ ರೀತಿಯಲ್ಲಿ ಈ ರೀತಿ ಎಲ್ಲ ವರ್ಗದ ಜನರನ್ನು ಸೇರಿಸಿ ಇಲ್ಲಿ ನಮ್ಮೂರಿನ ಅಧಿದೇವತೆ ಮಾರಿಕಾಂಬೆಯ ದೇವಸ್ಥಾನದ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮನ ತಾವು ಆಯೋಜನೆ ಮಾಡಿದ್ದೀರಿ. ನಮಗೆ ತುಂಬ ಖುಷಿಯಾಗುತ್ತೆ. ನಾನು ತಾವು 3 ವರ್ಷ ಈ ಕಾರ್ಯಕ್ರಮ 3ನೇ ವರ್ಷ ಆದರೂ ಸಹ ನಾನು ಇವತ್ತು ಮೊದಲನೇದಾಗಿ ಬಂದಿದ್ದೀನಿ. ಮುಂದಿನ ವರ್ಷದಿಂದ ಉದ್ಘಾಟನೆ ಅಥವಾ ವೇದಿಕೆಯ ಕಾರ್ಯಕ್ರಮವನ್ನು ಹೊರತುಪಡಿಸಿ ನಾನು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೇನೆ. ಅಂದರೆ ನಾವೆಲ್ಲರೂ ಒಟ್ಟುಗೂಡಿ ಹೇಳ್ತಾ ಇದ್ದೀವಿ ಭಾರತ್ ಮಾತಾ ಕಿ ಜೈ ಅಂದರೆ ಅದು ನಮ್ಮೆಲ್ಲರ ಹೃದಯ ತುಂಬಿದ ಒಂದು ಘೋಷಣೆ. ಆ ಘೋಷಣೆ, ಆ ತಾಯಿಯ ನೆನಪಿನಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಾವು ಭಾರತ ಮಾತೆಯ ಹೆಸರಿನಲ್ಲಿ ಮಾಡೋದು, ಇದನ್ನು ಬೇಕಾದರೆ ಬೇರೆ ಬೇರೆ ಸಂದರ್ಭಗಳನ್ನು ಬಳಸಿಕೊಂಡು ನಮ್ಮ ಎಲ್ಲ ಒಂದು ಸರ್ಕಾರದ ನಿಯಮಗಳನ್ನ ಇಟ್ಕೊಂಡು ತಿಂಗಳಿಗೊಂದ್ಸರಿ ಯಾವುದೋ ಒಂದು ಈ ಥರದ ಒಂದು ವರ್ಣರಂಜಿತ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ನಮ್ಮ ಸಮಾಜದಲ್ಲಿ ಒಗ್ಗಟ್ಟಿರುತ್ತೆ, ಜನರಲ್ಲಿ ಒಬ್ಬರಿಗೊಬ್ಬರಿಗೆ ಪರಸ್ಪರ ಪ್ರೀತಿ ಬರುತ್ತೆ. ಇದನ್ನು ಹೀಗೆ ಮುಂದುವರಿಸೋಣ ಅಂತ ಹೇಳ್ತಿ ಈ ಒಂದು ಖುಷಿಯ ಸಂದರ್ಭದಲ್ಲಿ ತಾವು ಇನ್ನು ಕಾರ್ಯಕ್ರಮ ಮುಂದುವರಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.